ನೀವೊಂದು ಕಾಡಿಗೆ ಬರ್ತೀರಾ, ಆದ್ರೆ 100 ವರ್ಷಗಳು ಕಳೆದೋದ್ರೂ ಆ ಕಾಡಿಂದ ಹೊರಗಡೆ ಬರೋದಕ್ಕಾಗಲ್ಲ ಅಂತಂದ್ರೆ ಹೇಗಿರುತ್ತೆ? ಹೌದು, ಅಂತದ್ದೇ ರೀಸೆಂಟ್ ಆಗಿ ತುಂಬಾ ಫೇಮಸ್ ಆಗ್ತಿರುವಂತ ಮೂವಿನ ನಾವಿವತ್ತು ನೋಡೋದಕ್ಕೆ ಹೊಟ್ಟಿರೋದು. ಅಂದಂಗಿ ಮೂವಿ ಹೆಸರು ಸಂಭವಂ ಅಧ್ಯಾಯಂ 1 ಅಂತ. ಈ ಮೂವಿ ಶುರುವಾಗೋದು 1960 ವೆಲ್ಲೂರ್ ಕಾಡು ಅನ್ನೋ ಒಂದು ಜಾಗದಲ್ಲಿ. ಒಬ್ಳು ಫಾರಿನ್ ಲೇಡಿ ಇಬ್ರನ್ನ ಹೂತಾಕೋದಕ್ಕೆ ಅಂತ ಚೀಲದಲ್ಲಿ ಹಾಕೊಂಡು ಇವಳ ಜನರ ಜೊತೆ ಬಂದಿರ್ತಾಳೆ. ಒಂದು ಚೀಲದಲ್ಲಿ ಒಬ್ಳು ಇಂಡಿಯಾದ ಹುಡುಗಿನೂ ಕೂಡ ಇರ್ತಾಳೆ. ಆ ಇಂಡಿಯಾದ ಹುಡುಗಿನ ಹೂತಾಕೋದಕ್ಕೆ ಅಂತ ತಗೊಂಡ್ ಹೋಗಿ ಹೂತಾಕಿ ವಾಪಸ್ ಬಂದು ನೋಡಿದ್ರೆ ಮತ್ತೊಂದು ಚೀಲ ಖಾಲಿಯಾಗಿರುತ್ತೆ. ಅದಕ್ಕೆ ಎಲ್ಲರೂ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆಗ ಚೀಲದಿಂದ ತಪ್ಪಿಸ್ಕೊಂಡ್ ಬಂದಿರುವಂತ ಒಬ್ಬ ಫಾರಿನ್ ಹುಡುಗನ್ನ ತೋರಿಸ್ತಾರೆ. ಹೇಳ್ಬೇಕು ಅಂತಂದ್ರೆ ಈ ಹುಡುಗ ಫಾರಿನ್ ಲೇಡಿಯ ಗಂಡನೇ. ನಿನ್ಗೇನು ಮಾಡೋದಿಲ್ಲ, ನನ್ನ ಹತ್ರ ಬಾ ಅಂತ ಇವಳು ಕರಿತಿದ್ರೆ ಇವನು ಕೂಡ ನಾರ್ಮಲ್ ಆಗಿ ಇವಳ ಹತ್ರ ಬಂದು ಇವಳಿಗೆ ಚುಚ್ಚಿ ಓಡೊಂಟೋಗ್ತಾನೆ. ನಂತರ ಸೀನ್ 2024 ಇದೇ ವೆಲ್ಲೂರ್ ಕಾಡಿಗೆ ಶಿಫ್ಟ್ ಆದಾಗ ಬದಿಲಿ ಬಿದ್ದಿರುವಂತ ಒಬ್ಬ ವ್ಯಕ್ತಿ ಎದ್ದು ಹೊರಗಡೆ ಬರ್ತಾನೆ. ಈ ಕಾಡ್ನಲ್ಲಿ ಪೀಟರ್ ಅನ್ನೋ ಮತ್ತೊಬ್ಬ ವ್ಯಕ್ತಿನೂ ಕೂಡ ಓಡಾಡ್ತಿರ್ತಾನೆ. ಅಷ್ಟೇ ಅಲ್ಲದೆ ಒಬ್ಳು ಹುಡುಗಿ ಇವಳ ಫ್ರೆಂಡ್ಸ್ ಗಳ ಜೊತೆ ಸೇರ್ಕೊಂಡು ಹಂದಿನ ಬೇಟೆ ಆಡೋದಕ್ಕೆ ಅಂತ ಬಂದಿರ್ತಾಳೆ. ಆದ್ರೆ ಹಂದಿಗೆ ಶೂಟ್ ಮಾಡೋದಕ್ಕೆ ಹೋಗಿ ಯಾರಿಗೂ ಶೂಟ್ ಮಾಡ್ಬಿಡ್ತಾರೆ. ನೋಡಿದ್ರೆ ಆ ಬದಿಯಿಂದ ಎದ್ ಬಂದಿರುವಂತ ವ್ಯಕ್ತಿಗೆ ಶೂಟ್ ಮಾಡಿರೋದು. ಆ ವ್ಯಕ್ತಿಯ ರಕ್ತ ನೆಲಕ್ಕೆ ಬೀಳ್ತಿದ್ದಂಗೆನೆ ಕತ್ಲಾಗೋದಕ್ಕೆ ಶುರುವಾಗಿ ಭಯಂಕರವಾಗಿರುವಂತ ಶಬ್ದ ಎಲ್ಲರಿಗೂ ಕೇಳಿಸೋದಕ್ಕೆ ಶುರುವಾಗುತ್ತೆ. ಇದನ್ನ ಈ ಪೀಟರ್ ಕೂಡ ಕೇಳಿಸ್ಕೊತಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಎಲ್ಲ ಸರಿ ಹೋದ್ಮೇಲೆ ಈ ಪೀಟರ್ ಓಡೋಗ್ತಿರ್ತಾನೆ. ಇದಾದ್ಮೇಲೆ ಸೀನ್ ಆನಂದ್ ಅನ್ನು ಹಾಸ್ಪಿಟಲ್ ನಲ್ಲಿರುವಂತ ಒಬ್ಬ ವ್ಯಕ್ತಿ ಕಡೆಗೆ ಶಿಫ್ಟ್ ಆಗುತ್ತೆ. ಇವನ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಚೆಕಪ್ಗೆ ಅಂತ ಬಂದಾಗ ಡಾಕ್ಟರ್ ಹೇಳ್ತಿರ್ತಾರೆ ಡೆಲಿವರಿಗೆ ಇನ್ನ 1 ತಿಂಗಳಿದೆ ಅಷ್ಟೇ ಅಂತ. ಯಾವಾಗ ಇವರಿಬ್ರು ಮನೆಗ್ ಬರ್ತಾರೋ ಆಗ್ಲೇ ನಮ್ಗೆ ಗೊತ್ತಾಗೋದು ಆನಂದ್ ಒಬ್ಬ ಪೊಲೀಸ್ ಆಫೀಸರ್ ಈಗ ವೆಲ್ಲೂರು ಕಾಡು ಅನ್ನೋ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ಅಂದ್ರೆ ಇಷ್ಟೊತ್ವರೆಗೂ ನಾವು ನೋಡಿದ್ವಲ್ಲ ವೆಲ್ಲೂರ್ ಕಾಡು ಅನ್ನೋ ಒಂದು ಜಾಗನ ಆ ಕಾಡು ಇರುವಂತ ಊರಿಗೆನೆ ಟ್ರಾನ್ಸ್ಫರ್ ಮಾಡ್ತಿರೋದು. ಇವನ ಹೆಂಡತಿನೂ ಕೂಡ ಏನು ಟೆನ್ಷನ್ ಮಾಡ್ಕೊಳ್ಬೇಡ, ನಾನು ಆರಾಮಾಗಿರ್ತೀನಿ ಅಂತ ಕಳಿಸ್ಕೊಡ್ತಾಳೆ. ನಂತರ ಕೇರಳ ಮತ್ತೆ ತಮಿಳುನಾಡು ಬಾರ್ಡರ್ ನಲ್ಲಿರುವಂತ ವೆಲ್ಲೂರು ಕಾಡಿಗೆ ಬರ್ತಾನೆ. ಹಾಗೆ ಇವನಿಗೆ ಫೋನ್ ಬರುತ್ತೆ, ಇವನ ಹೆಂಡತಿಗೆ ಡೆಲಿವರಿ ನೋವು ಶುರು ಆಗಿದೆ, ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಅಂತ. ಇದರಿಂದ ಇವನು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಜೀಪ್ ಅನ್ನ ಹತ್ತುತ್ತಾನೆ. ಫೋನ್ ನಲ್ಲಿ ನೆಟ್ವರ್ಕ್ ಬೇರೆ ಸಿಗ್ತಿರೋದಿಲ್ಲ. ಹಾಗೆ ಇವನು ಟೆನ್ಷನ್ ಮಾಡ್ಕೊಂಡಿರೋದನ್ನ ನೋಡಿ ಒಬ್ಬ ವ್ಯಕ್ತಿ ನನ್ನ ಫೋನ್ ನಲ್ಲಿ ನೆಟ್ವರ್ಕ್ ಇದೆ ಅಂತ ಫೋನ್ ಕೊಡ್ತಾನೆ. ಇವನು ಕೂಡ ಇವನ ಹೆಂಡತಿಗೆ ಕಾಲ್ ಮಾಡಿದಾಗ ಒಂದು ಸಿಹಿ ಸುದ್ದಿ ಗೊತ್ತಾಗುತ್ತೆ, ಇವನಿಗೆ ಹೆಣ್ಣು ಮಗು ಹುಟ್ಟಿದೆ ಅಂತ. ಈ ಸಂತೋಷದಲ್ಲಿ ಇವನು ಇರ್ಬೇಕಾದ್ರೆ ದಾರಿಲಿ ಒಂದು ಜಿಂಕ್ ಇವನಿಗೆ ಕಾಣಿಸುತ್ತೆ. ಆದ್ರೆ ಅದೇ ಸಮಯಕ್ಕೆ ಆಕ್ಸಿಡೆಂಟ್ ಆಗೋಗುತ್ತೆ. ನೋಡಿದ್ರೆ ಆಕ್ಸಿಡೆಂಟ್ ಆಗಿರೋದು ನಾವಾಗ್ಲೇ ನೋಡಿದಂತ ಪೀಟರ್ಗೆ. ಇವನು ಕೈನಲ್ಲಿ ಏನೋ ಬರೆಯೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಪೀಟರ್ ಹತ್ರ ಒಂದು ಹಳೆ ಕಾಲದ ವಾಕಿ ಟಾಕಿನೂ ಕೂಡ ಇವನಿಗೆ ಸಿಗುತ್ತೆ. ನಂತರ ಇವನು ಪೀಟರ್ನ ಸೇರಿಸಿರುವಂತ ಹಾಸ್ಪಿಟಲ್ ನಲ್ಲಿ ಇರ್ಬೇಕಾದ್ರೆ ಇವನಿಗೆ ಹುಟ್ಟಿರುವಂತ ಮಗಳು ಫೋಟೋನ ಕಳಿಸ್ತಾರೆ. ಅದನ್ನ ನೋಡಿ ಇವನು ತುಂಬಾನೇ ಸಂತೋಷ ಪಡ್ತಿರ್ತಾನೆ. ಆಗ ಇಲ್ಲಿಗೆ ವೆಲ್ಲೂರ್ ಕಾಡು ಪೊಲೀಸ್ ಸ್ಟೇಷನ್ ನ ಸೀನಿಯರ್ ಆಫೀಸರ್ ಆಗಿರುವಂತ ಅಶೋಕನ್ ಬರ್ತಾರೆ. ಇವರಿರುವಂತ ಸ್ಟೇಷನ್ ಗೆನೆ ಇವನು ಜಾಯಿನ್ ಆಗ್ತಿರೋದು. ಆಗ ಇವನು ಆಕ್ಸಿಡೆಂಟ್ ಆದಂತ ವ್ಯಕ್ತಿ ಹತ್ರ ಪರ್ಸ್ ಸಿಕ್ತು ಅಂತ ಕೊಟ್ಟಾಗ ಇದ್ರಲ್ಲಿರುವಂತ ಐಡಿ ನೋಡಿ ಇವರಿಗೆ ಗೊತ್ತಾಗುತ್ತೆ ಆಕ್ಸಿಡೆಂಟ್ ಆಗಿರುವಂತ ವ್ಯಕ್ತಿ ಹೆಸರು ಪೀಟರ್ ಅಂತ. ಪೀಟರ್ ನ ಮನೆಯವ್ರಿಗೂ ಕೂಡ ಆಕ್ಸಿಡೆಂಟ್ ಆಗಿರುವಂತ ವಿಷಯನ ಮುಟ್ಟಿಸಿರ್ತಾರೆ. ಇದಾದ್ಮೇಲೆ ಅಶೋಕನ್ ಇವನಿಗೆ ಟೀ ಕುಡಿಸ್ತಾ ಇವನ ಫ್ಯಾಮಿಲಿ ಬಗ್ಗೆ ಕೇಳ್ತಿರ್ಬೇಕಾದ್ರೆ ಇವರಿಗೆ ಗೊತ್ತಾಗೋದು ಇವನ ಮಗಳು ಈಗ ತಾನೇ ಜಸ್ಟ್ ಹುಟ್ಟಿರೋದು ಅಂತ. ಇದರಿಂದ ಇವರು ತುಂಬಾ ಸಂತೋಷದಿಂದ ನೀನ್ ಇನ್ನೂ ನಿನ್ ಮಗಳನ್ನೇ ನೋಡಿಲ್ವಾ, ಹೋಗು ತಕ್ಷಣನೇ ಊರಿಗೆ ಹೋಗು ಅಂತಾರೆ. ಇವನ್ ಮಾತ್ರ ಒಪ್ಕೊಳ್ಳೋದಿಲ್ಲ, ಕೆಲ್ಸ ಮುಗಿಸಿ ಹೋಗ್ತೀನಿ ಅಂತಾನೆ. ಹಾಗಾದ್ರೆ ಭಾನುವಾರ ಆಗ್ತಿದ್ದಂಗೆನೆ ಟೈಮ್ ವೇಸ್ಟ್ ಮಾಡದೆ ಹೊಟ್ಟೋಗೊಂದಾಗ ಇವನು ಕೂಡ ಒಪ್ಕೊಳ್ತಿರ್ತಾನೆ. ಹೀಗೆ ಮಾತಾಡ್ತಾ ಆನಂದ್ ಹೇಳ್ತಾನೆ ಇವನ ತಂದೆನೂ ಕೂಡ ಪೊಲೀಸ್ ಆಫೀಸರ್ ಆಗಿದ್ರು. ಆದ್ರೆ 30 ವರ್ಷಗಳ ಹಿಂದೆ ನಾನು ಹುಟ್ಟಂತ ದಿನ ಒಂದು ಕಾಡಿಗೆ ಹೋಗಿ ಮಿಸ್ ಆದವರು, ಇದುವರೆಗೂ ಬಂದೇ ಇಲ್ಲ ಅಂತ. ಇದೇ ಸಮಯಕ್ಕೆ ಒಬ್ರು ಆಫೀಸರ್ ಅಶೋಕನ್ಗೆ ಕಾಲ್ ಮಾಡಿ ತಮಿಳುನಾಡಿಗೆ ಸೇರಿರುವಂತ ಒಂದಷ್ಟು ಹುಡುಗರು ಕಾಡ್ನಲ್ಲಿ ಬಂದು ವಿಡಿಯೋ ಮಾಡ್ಕೊಳ್ತಿದ್ರು. ಇದರಿಂದ ಕಾನ್ಸ್ಟೇಬಲ್ ಆಗಿರುವಂತ ರೇಜಿ ಅವ್ರ ಜೊತೆ ಜಗಳ ಮಾಡ್ತಿದ್ದಾನೆ, ನೀವ್ ಆದಷ್ಟು ಬೇಗ ಬನ್ನಿ ಅಂತಿರ್ತಾರೆ. ಆಗ ನಮ್ಗೆ ಕಾನ್ಸ್ಟೇಬಲ್ ರೇಜಿನ ತೋರಿಸ್ತಾರೆ. ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬಂದಿರುವಂತ ಈ ಹುಡುಗರು ತುಂಬಾ ಅಹಂಕಾರದಿಂದ ಇವ್ರ ಜೊತೆ ಮಾತಾಡ್ತಿರ್ತಾರೆ. ಇದರಿಂದ ರೇಜಿಗೆ ತುಂಬಾ ಕೋಪ ಬಂದು ಇವ್ರೆಲ್ಲರಿಗೂ ಹೊಡಿತಿರ್ತಾನೆ. ಎಷ್ಟೇ ಹೇಳಿದ್ರು ಬುದ್ಧಿ ಬರಲ್ಲ, ಬರ್ಬೇಡಿ ಅಂದ್ರು ಬರ್ತೀರಾ ಇಲ್ಲಿಗೆ ಅಂತ. ಆದ್ರೆ ಹೀಗೆ ಇರ್ಬೇಕಾದ್ರೆ ರೇಜಿ ಮತ್ತೆ ಆ ಹುಡುಗರೆಲ್ಲ ಒಂದು ಜಾಗದ ಕಡೆಗೆ ನೋಡಿ ತುಂಬಾ ಶಾಕ್ ಆಗಿ ನಿಂತ್ಕೊಬಿಡ್ತಾರೆ. ಯಾವಾಗ ಇಲ್ಲಿಗೆ ಅಶೋಕನ್ ಬರ್ತಾನೋ ಆಗ್ಲೇ ನಮ್ಗೆ ಗೊತ್ತಾಗೋದು ರೇಜಿ ಮತ್ತೆ ಆ ಹುಡುಗರು ನೋಡಿದ್ದು ಒಂದು ಡೆಡ್ ಬಾಡಿನ ಅಂತ. ಅಂದಂಗೆ ಡೆಡ್ ಬಾಡಿ ಬೇರೆ ಯಾವ್ದು ಅಲ್ಲ, ಆಗ್ಲೇ ಒಬ್ಳು ಹುಡುಗಿ ಹಂದಿಗೆ ಶೂಟ್ ಮಾಡೋದಕ್ಕೆ ಹೋಗಿ ಬದಿಲಿ ಬಿದ್ದಿದ್ದಂತ ವ್ಯಕ್ತಿಗೆ ಶೂಟ್ ಮಾಡುದಲ್ಲ, ಅದೇ ವ್ಯಕ್ತಿಯ ಬಾಡಿ ಇದು. ಆ ವ್ಯಕ್ತಿ ಪೊಲೀಸ್ ಬಟ್ಟೆ ಹಾಕೊಂಡಿರೋದನ್ನ ನೋಡಿ ಅವರಿಗೆ ಅನ್ನಿಸ್ತಿರುತ್ತೆ ಇಲ್ಲೇ ತಮಿಳುನಾಡು ಬಾರ್ಡರ್ ನಲ್ಲಿ ಪೆರುಮಲೈ ಪೊಲೀಸ್ ಸ್ಟೇಷನ್ ಇದೆ, ಇವರು ಆ ಪೊಲೀಸ್ ಸ್ಟೇಷನ್ಗೆ ಸೇರಿರೋರು ಇರ್ಬೇಕು ಅಂತ. ನಂತರ ಇದೇ ಕಾಡ್ನಲ್ಲಿ ಕಾಲಿಗೆ ಗಾಯ ಆಗಿರುವಂತ ಸ್ಟೀಫನ್ ಅನ್ನೋ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಆಗ್ಲೇ
ಆನಂದ್ಗೆ ಪೀಟರ್ ಹತ್ರ ಒಂದು ಹಳೆಯ ಕಾಲದ ವಾಕಿ ಟಾಕಿ ಸಿಕ್ಕಿತ್ತಲ್ಲ, ಆ ವಾಕಿ ಟಾಕಿಗೆ ಸ್ಟೀಫನ್ ಕಾಲ್ ಮಾಡಿ ಹೇಳ್ತಿರ್ತಾನೆ, ಯಾರಾದ್ರೂ ಕೇಳಿಸ್ಕೊತಿದ್ರೆ ನನ್ಗೆ ಸಹಾಯ ಮಾಡಿ, ನಾನು ಹಾಗೆ ನನ್ನ ಟೀಮ್ನವರು ವೆಲ್ಲೂರು ಕಾಡಿಗೆ ಬಂದು ಸಿಗಾಕೊಬಿಟ್ಟಿದೀವಿ, ನನ್ನ ಕಾಲಿಗೆ ಏಟಾಗಿದೆ, ನನ್ನ ಕಾಪಾಡಿ ಅಂತ. ಅಂದ್ರೆ ಇಲ್ಲಿ ನಮ್ಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಈ ಸ್ಟೀಫನ್ ಹಾಗೆ ಆಕ್ಸಿಡೆಂಟ್ ಆಗಿರುವಂತ ಪೀಟರ್ ಇಬ್ರು ಕೂಡ ತಮಿಳುನಾಡು ಬಾರ್ಡರ್ ನಲ್ಲಿರೋ ಪೆರುಮಲೈ ಪೊಲೀಸ್ ಸ್ಟೇಷನ್ ಅವರು. ಆಕ್ಚುಲಿ ಅಶೋಕ್ ಹಾಗೆ ಇವನ ಟೀಮ್ ನವರು ಕೇರಳ ಪೊಲೀಸ್. ಈ ಕಾಡಿನ ಒಳಗಡೆ ಹೋದ್ರೆ ಕೇರಳ ಬಾರ್ಡರ್ ಅನ್ನ ದಾಟಿ ತಮಿಳುನಾಡಿನ ಒಳಗಡೆ ಹೋದಂಗೆ, ಅದಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ ಇವರು ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ಬೇಕಾದ್ರೆ ವಾಕಿ ಟಾಕಿಂದ ಸ್ಟೀಫನ್ ಹೇಳ್ತಾನೆ, ನನಗೆ ಇವತ್ತು ಮಗು ಹುಟ್ಟೋದ್ರಲ್ಲಿದೆ, ನೀವು ನನ್ನ ಕಾಪಾಡಿದ್ರೆ ನನ್ನ ಮಗುನ ನಾನು ನೋಡ್ಬೋದು ಅಂತ. ಇದನ್ನ ಕೇಳಿ ಆನಂದ್ ಎಮೋಷನಲ್ ಆಗೋಗ್ತಾನೆ, ಯಾಕೆಂತಂದ್ರೆ ಇವನ ಪರಿಸ್ಥಿತಿನೂ ಕೂಡ ಅದೇ ರೀತಿ ಈಗ ಇರೋದು. ಆದ್ರೆ ರೇಜಿ ಮಾತ್ರ ಯಾವುದೇ ಕಾರಣಕ್ಕೂ ಕಾಡಿನ ಒಳಗಡೆ ಹೋಗೋದಕ್ಕೆ ಒಪ್ಕೊಳ್ತಿರೋದಿಲ್ಲ. ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಹುಟ್ಟಿ ಬೆಳೆದಿದ್ದೀನಿ, ಈ ಕಾಡು ಎಷ್ಟು ಡೇಂಜರಸ್ ನನ್ಗೆ ಗೊತ್ತಿದೆ ಅಂತ, ಅದಕ್ಕೆ ನಿಮ್ಗೆ ಇಷ್ಟೊಂದು ಭಯ ಆಗುತ್ತಂತ ಆನಂದ್ ಹೇಳ್ಬಿಡ್ತಾನೆ. ನಂತರ ನಮ್ಗೆ ಈ ಸ್ಟೀಫನ್ ನ ಕತೆ ಏನು ಅಂತ ತೋರಿಸ್ತಾ ಹೋಗ್ತಾರೆ. ಆಗ ಸೀನ್ ಫ್ಲಾಶ್ ಬ್ಯಾಕ್ ಗೆ ಬರುತ್ತೆ. ಒಂದು ಪೊಲೀಸರ ಬಸ್ಸು ವೆಲ್ಲೂರು ಕಾಡು ಹತ್ರ ಹೋಗ್ತಿರುತ್ತೆ. ಈ ಬಸ್ ನ ಒಳಗಡೆ ಆಫೀಸರ್ ಆಗಿರುವಂತ ಸ್ಟೀಫನ್ ಮತ್ತೊಬ್ರು ಆಫೀಸರ್ ಆಗಿರುವಂತ ಮುತ್ತುವೇಲ್ ಮರಿಯಪ್ಪನ ಜೊತೆ ತುಂಬಾ ಆಫೀಸರ್ಸ್ ಗಳು ಕೂಡ ಇರ್ತಾರೆ. ಇವರು ಕ್ರಿಮಿನಲ್ಸ್ ಗಳನ್ನ ಜೈಲಿಗೆ ಕರ್ಕೊಂಡು ಹೋಗ್ತಿರೋದು. ಆದ್ರೆ ಹೋಗ್ತಿರ್ಬೇಕಾದ್ರೆ ಕ್ರಿಮಿನಲ್ಸ್ ಗಳು ಗನ್ನನ್ನ ಕಿತ್ಕೊಂಡು ಹೆದರಿಸ್ತಾರೆ, ನಮ್ಮನ್ನ ರಿಲೀಸ್ ಮಾಡಿ ಅಂತ. ಬೇರೆ ದಾರಿ ಇಲ್ಲದೆ ಇವರು ಕೂಡ ಒಪ್ಕೊಳ್ತಾರೆ. ಆಗ ಕ್ರಿಮಿನಲ್ಸ್ ಗಳು ತಪ್ಪಿಸ್ಕೊಳ್ಳೋದಕ್ಕೆ ವೆಲ್ಲೂರು ಕಾಡಿನ ಒಳಗಡೆ ಹೊಟ್ಟೋಗ್ತಾರೆ. ಆದ್ರಿಂದ ಸ್ಟೀಫನ್ ಮತ್ತೆ ಅವನ ಟೀಮ್ ನವರು ಆ ಕ್ರಿಮಿನಲ್ಸ್ ಗಳನ್ನ ಹುಡುಕ್ಬೇಕು ಅಂತ ವೆಲ್ಲೂರು ಕಾಡಿನ ಒಳಗಡೆ ಬಂದು ಅವರೆಲ್ಲರನ್ನು ಬೇಗ ಹುಡುಕ್ಬೇಕು ಅಂತ ಎಲ್ಲರೂ ಸಪರೇಟ್ ಆಗಿ ಒಂಟಿಯಾಗಿನೇ ಹುಡುಕ್ತಿರ್ತಾರೆ. ಆದ್ರೆ ಪೊಲೀಸರು ಈ ರೀತಿ ಒಂಟಿಯಾಗಿ ಸಿಕ್ತಿದ್ದಂಗೆನೆ ಆ ಕ್ರಿಮಿನಲ್ಸ್ ಗಳು ಇವರನ್ನ ಸಾಯಿಸೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಮುತ್ತುವೇಲ್ಗೆ ಕಾಡಿನಲ್ಲಿ ತುಂಬಾ ವಿಚಿತ್ರವಾಗಿ ಫೀಲ್ ಆಗ್ತಿರುತ್ತೆ. ಅಷ್ಟೇ ಅಲ್ಲದೆ ಇವನಿಗೆ ಕಾಡಿನ ಕತೆಗಳು ಕೂಡ ಗೊತ್ತು. ಅದಕ್ಕೆ ಸ್ಟೀಫನ್ ಗೆ ಹೇಳ್ತಾ ಹೋಗ್ತಾನೆ, ಈ ಜಾಗದಲ್ಲಿ ಕಾಗೆ ದೇವತೆಯ ಒಂದು ಮೂರ್ತಿ ಇದೆ. ಹಿಂದಿನ ಕಾಲದಲ್ಲಿ ಆ ದೇವತೆಗೆ ಮನುಷ್ಯರನ್ನ ಬಲಿ ಕೊಡ್ತಿದ್ರು. ಅವಾಗಿಂದ ಈ ಜಾಗದಲ್ಲಿ ಭಯಂಕರ ಘಟನೆಗಳು ನಡೀತಿದಾವೆ ಅಂತ. ಹೀಗೆ ಇವರು ಹುಡುಕ್ತಾ ಮುಂದೆ ಬಂದಾಗ ಆ ಕಾಗೆ ದೇವತೆಯ ಮೂರ್ತಿ ಕೂಡ ಇವರಿಗೆ ಸಿಕ್ಬಿಡುತ್ತೆ. ಆದ್ರೆ ಸ್ಟೀಫನ್ ಗೆ ಇದ್ರ ಮೇಲೆಲ್ಲ ನಂಬಿಕೆ ಇರೋದಿಲ್ಲ. ಅದಕ್ಕೆ ಹೋಗಿ ಕ್ರಿಮಿನಲ್ ನ ಹುಡುಕು ಅಂತ ಮುತ್ತುವೇಲ್ ನ ಕಳಿಸ್ಬಿಡ್ತಾನೆ. ನಂತರ ಇವನಿಗೆ ಮುತ್ತುವೇಲ್ ಕಿರ್ಚುವಂತ ಶಬ್ದ ಕೇಳಿಸುತ್ತೆ. ಈ ಜಾಗಕ್ಕೆ ಬಂದಾಗ ಮುತ್ತುವೇಲ್ ಹತ್ರ ಕ್ರಿಮಿನಲ್ಸ್ ಗಳು ಇರ್ತಾರೆ. ಅದಕ್ಕೆ ಒಬ್ಬ ಕ್ರಿಮಿನಲ್ ಗೆ ಶೂಟ್ ಮಾಡ್ತಾನೆ. ಅವನ ರಕ್ತ ಕೆಳಗಡೆ ಬೀಳ್ತಿದ್ದಂಗೆನೆ ಕತ್ಲು ಆವರಿಸಿ ಭಯಂಕರವಾಗಿರುವಂತ ಶಬ್ದ ಕೇಳಿಸೋದಕ್ಕೆ ಶುರುವಾಗ್ತವೆ. ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಎಚ್ಚರ ಆದ್ರೆ ಸುತ್ತಮುತ್ತ ಯಾರು ಇರೋದಿಲ್ಲ. ಅದಕ್ಕೆ ಇವನು ಎಲ್ಲರನ್ನು ಹುಡ್ಕೊಂಡು ಹೋಗ್ತಿರ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಕೆಳಗಡೆ ಬಿದ್ದೋಗ್ತಾನೆ. ಇದೇ ಕಾರಣದಿಂದ ಇವನು ಅಶೋಕ್ ಹಾಗೆ ಅವನ ಟೀಮ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಕಾಲಿಗೆ ಗಾಯ ಆಗಿರೋದು. ನಂತರ ಅಶೋಕನ್, ಆನಂದ್ ಹಾಗೆ ರೇಜಿ ಸ್ಟೀಫನ್ ನ ಹುಡ್ಕೊಂಡು ಈ ದಟ್ಟವಾಗಿರುವಂತ ಕಾಡಿನ ಒಳಗಡೆ ಎಂಟರ್ ಆಗ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಕಾಡಿನ ಬಗ್ಗೆ ಒಂದು ಫೇಮಸ್ ಆಗಿರುವಂತ ಕತೆ ಇದೆ ಅಂತ ಅಶೋಕನ್ ಹೇಳ್ತಾ ಹೋಗ್ತಾನೆ. 1960 ಇದೇ ಊರಿನಲ್ಲಿದ್ದಂತ ಒಬ್ಳು ಫಾರಿನ್ ಲೇಡಿಯ ಗಂಡ ಬೇರೊಬ್ಳು ಹುಡುಗಿನ ಇಷ್ಟಪಟ್ಟ ಅಂತ. ಆ ಲೇಡಿ ಅವಳ ಗಂಡ ಹಾಗೆ ಅವಳ ಗಂಡ ಇಷ್ಟಪಡ್ತಿದ್ದಂತ ಹುಡುಗಿ ಇಬ್ರನ್ನು ಕೂಡ ಕಾಡಿಗೆ ಕರ್ಕೊಂಡ್ ಬಂದು ಹೂತಾಕುದ್ಲಂತೆ. ಅವಾಗಿಂದನೇ ಈ ಕಾಡಿನ ಒಳಗಡೆ ಯಾರೇ ಬಂದ್ರು ಮಿಸ್ ಆಗ್ತಿದಾರೆ ಅಂತ ಜನರು ಮಾತಾಡ್ಕೊಳ್ತಾರೆ. ನಾನೀ ಊರಿನ ಸ್ಟೇಷನ್ ಗೆ ಬಂದಾಗಿಂದನು ತುಂಬಾ ಜನ ಮಿಸ್ಸಿಂಗ್ ಆಗಿರುವಂತ ಕಂಪ್ಲೇಂಟ್ ಕೂಡ ಇದೆ ಅಂತ. ಆಕ್ಚುಲಿ ಅಶೋಕನ್ ಹೇಳ್ತಿರೋದು ಬೇರೆ ಯಾವ ಫಾರಿನ್ ಲೇಡಿ ಬಗ್ಗೆನೂ ಅಲ್ಲ. ಮೂವಿಯ ಮೊದಲಲ್ಲಿ ಇಬ್ರನ್ನ ಹೂತಾಕ್ತಿರುವಂತ ಫಾರಿನ್ ಲೇಡಿನ ತೋರಿಸಿದ್ರಲ್ಲ, ಅದೇ ಲೇಡಿಯ ಬಗ್ಗೆ. ನಂತರ ಸ್ಟೀಫನ್ ಕೂಡ ಆಗಾಗ ಕಾಲ್ ಮಾಡಿ ಬೇಗ ಬನ್ನಿ ಅಂತ ಹೇಳ್ತಿರ್ತಾನೆ. ಇವರು ಕೂಡ ಅವನನ್ನ ಹುಡುಕ್ತಾ ಕಾಡಿನ ತುಂಬಾ ಒಳಗಡೆ ಬಂದಾಗ ಆ ಕಾಗೆ ದೇವತೆಯ ವಿಗ್ರಹ ಕಾಣಿಸುತ್ತೆ. ಅದಕ್ಕೆ ಸ್ಟೀಫನ್ ಹೇಳ್ತಿರ್ತಾನೆ, ಆ ವಿಗ್ರಹದ ರೈಟ್ ಸೈಡ್ ಅಲ್ಲೇ ನಾನು ಇದೀನಿ ಬನ್ನಿ ಅಂತ. ನಂತರ ಇವ್ರು 3 ಜನ ತಮಿಳುನಾಡು ಬಾರ್ಡರ್ ನಲ್ಲಿ ಇದೆಯಲ್ಲ ಪೆರುಮಲೈ ಸ್ಟೇಷನ್, ಅಲ್ಲಿನ ಒಬ್ರು ಆಫೀಸರ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ, ನಿಮ್ಮ ಸ್ಟೇಷನ್ ನಲ್ಲಿರುವಂತ ಸ್ಟೀಫನ್ ಅನ್ನೋ ಒಬ್ರು ಆಫೀಸರ್ ಕಾಡ್ನಲ್ಲಿ ಸಿಗಾಕೊಂಡಿದ್ದಾರೆ ಅಂತ ನಮ್ಗೆ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ನಿಮ್ಮ ಸ್ಟೇಷನ್ ಅಲ್ಲೇ ಇರುವಂತ ಮತ್ತೊಬ್ರು ಆಫೀಸರ್ ಪೀಟರ್ಗೂ ಕೂಡ ಆಕ್ಸಿಡೆಂಟ್ ಆಗಿದೆ, ಅವರನ್ನು ಹಾಸ್ಪಿಟಲ್ಗೆ ಸೇರ್ಸಿದೀವಿ ಅಂತ. ಇವ್ರು 3 ಜನ ವೆಲ್ಲೂರು ಕಾಡಿನ ಒಳಗಡೆ ಇದಾರೆ ಅಂತ ಈ ತಮಿಳುನಾಡು ಪೊಲೀಸ್ಗೆ ಗೊತ್ತಾಗ್ತಿದ್ದಂಗೆನೆ ನಮ್ಮ ಸ್ಟೇಷನ್ ಅಲ್ಲಿ ಸ್ಟೀಫನ್ ಆಗ್ಲಿ ಪೀಟರ್ ಆಗ್ಲಿ ಯಾರು ಇಲ್ಲ, ಆ ಕಾಡು ತುಂಬಾನೇ ಡೇಂಜರಸ್, ನೀವೆಲ್ಲರೂ ಮೊದ್ಲು ಅಲ್ಲಿಂದ ಹೊರಗಡೆ ಬನ್ನಿ ಅಂತ ಫೋನ್ ಕಟ್ ಮಾಡ್ತಾನೆ. ಅದಕ್ಕೆ ಇವರು ಸ್ಟೀಫನ್ ಗೆ ಕಾಲ್ ಮಾಡಿ ಏನಕ್ಕೆ ಸುಳ್ಳು ಹೇಳ್ತಿದ್ಯಾ, ಸ್ಟೀಫನ್ ಅನ್ನೋ ಹೆಸರವರು ಪೆರುಮಲೈ ಸ್ಟೇಷನ್ ಅಲ್ಲಿ ಯಾರು ಇಲ್ವಂತಲ್ಲ ಅಂತ ಕೇಳಿದ್ರೆ ನಾನ್ ನಿಜಾನೇ ಹೇಳ್ತಿದ್ದೀನಿ ಅಂತ ಇರ್ತಾನೆ. ಅದಕ್ಕೆ ಮತ್ತೆ ಆ ತಮಿಳುನಾಡು ಪೊಲೀಸ್ಗೆ ಕಾಲ್ ಮಾಡಿ ಸ್ಟೀಫನ್ ಹತ್ರನೇ ಮಾತಾಡಿಸ್ತಾರೆ. ಅದಕ್ಕೆ ಸ್ಟೀಫನ್ ಕೂಡ ಹೇಳ್ತಾ ಹೋಗ್ತಾನೆ, ನನ್ನ ಹೆಸರು ಸ್ಟೀಫನ್ ಜಾರ್ಜ್ ಅಂತ, ನನ್ ಜೊತೆ ಮುತ್ತುವೇಲ್ ಮರಿಯಪ್ಪ ಪೀಟರ್ ಎಲ್ಲರೂ ಸಿಗಾಕೊಂಡಿದ್ದಾರೆ ಅಂತ ಹೇಳ್ತಿದ್ದಂಗೆನೆ ಈ ತಮಿಳುನಾಡು ಪೊಲೀಸ್ ಆಫೀಸರ್ ತುಂಬಾ ಶಾಕ್ ಆಗಿ ಅಶೋಕ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಹೌದು, ನಮ್ಮ ಸ್ಟೇಷನ್ ಅಲ್ಲಿ ಸ್ಟೀಫನ್ ಜಾರ್ಜ್ ಅನ್ನೋ ಒಬ್ರು ಆಫೀಸರ್ ಇದ್ರು, ಆದ್ರೆ ಈಗಲ್ಲ, 30 ವರ್ಷಗಳ ಹಿಂದೆ. ಹೇಳ್ಬೇಕು ಅಂತಂದ್ರೆ ಮೇ 26, 1994 ಸ್ಟೀಫನ್ ಜಾರ್ಜ್ ಹಾಗೆ ಅವರ ಟೀಮ್ ನವರು ವೆಲ್ಲೂರು ಕಾಡಿನ ಒಳಗಡೆ ಹೋಗಿ ಮಿಸ್ ಆದ್ರು. ಅದಾದ್ಮೇಲೆ ಅವರು ವಾಪಸ್ ಬರ್ಲೇ ಇಲ್ಲ. ಅವರ ಟೀಮ್ ನಲ್ಲಿ ಮುತ್ತುವೇಲ್ ಮರಿಯಪ್ಪ ಕೂಡ ಇದ್ರು, ಅವರು ನನ್ನ ತಂದೆ ಅಂತ. ಇದರಿಂದ ಇವರಿಗೆ ತುಂಬಾ
ಶಾಕ್ ಆಗೋಗುತ್ತೆ. ಆದ್ರೆ ಇದನ್ನ ಆನಂದ್ ಆಗ್ಲಿ ಅಶೋಕನ್ ಆಗ್ಲಿ ನಂಬೋದಕ್ಕೆ ಹೋಗೋದಿಲ್ಲ. ಒಬ್ಬ ವ್ಯಕ್ತಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸಹಾಯ ಕೇಳ್ತಿದ್ದಾನೆ, ಅವನನ್ನ ಕಾಪಾಡೋದಕ್ಕೆ ಹೋಗ್ಲೇಬೇಕು ಅಂತ ಹೇಳ್ತಿರ್ತಾರೆ. ಆದ್ರೆ ರೇಜಿ ಮಾತ್ರ ಇದಕ್ಕೆ ಒಪ್ಕೊಳ್ದೆ ತುಂಬಾ ಹೆದರ್ಕೊಂಡು ಇಲ್ಲಿಂದ ಹೊಟ್ಟೋಗ್ತಾನೆ. ಅದೇ ಸಮಯಕ್ಕೆ ಸ್ಟೀಫನ್ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಿರ್ತಾನೆ, ದೊಡ್ಡ ದೊಡ್ಡ ಎಲೆ ಇರುವಂತ ಮರದ ಹತ್ರ ನಾನು ಇದೀನಿ ಅಂತ. ಇವ್ರಿಗೂ ಕೂಡ ಮರ ಸಿಕ್ಕಿ ಸ್ವಲ್ಪ ಹತ್ರ ಬಂದು ನೋಡ್ತಿದ್ದಂಗೆನೆ ತುಂಬಾ ಶಾಕ್ ಆಗೋಗುತ್ತೆ. ಆಗ ಸ್ಟೀಫನ್ ಇನ್ನೊಂದು ವಿಷಯನೇ ಹೇಳ್ತಾನೆ, ನಾನು ಕುಂತಿರುವಂತ ಜಾಗದ ಪಕ್ಕ ಒಂದು ಡೆಡ್ ಬಾಡಿ ಇದೆ. ಆ ಡೆಡ್ ಬಾಡಿ ಒಬ್ಬ ಪೊಲೀಸ್ದು, ಬಟ್ಟೆ ಮೇಲೆ MG ಅಶೋಕನ್ ಅಂತ ಬರ್ದಿದೆ ಅಂತ. ಇದನ್ನ ಕೇಳಿ ಇವರಿಗೆ ತುಂಬಾನೇ ಭಯ ಆಗೋಗುತ್ತೆ. ಯಾಕೆ ಅಂತಂದ್ರೆ ಇಷ್ಟೊತ್ವರೆಗೂ ಆನಂದ್ ಜೊತೆ ಇದನ್ನಲ್ಲ ಈ ಪೊಲೀಸ್ ಆಫೀಸರ್ ಅಶೋಕನ್, ಇವನ ಪೂರ್ತಿ ಹೆಸರು MG ಅಶೋಕನ್ ಅಂತ. ಅದಕ್ಕೆ ಆನಂದ್ ಸ್ಟೀಫನ್ ಕೇಳ್ತಿರ್ತಾನೆ, ಇವತ್ತಿನ ಡೇಟ್ ಏನು ಹೇಳ್ತೀರಂತ. ಆ ಕಡೆಯಿಂದ ಅವನು ಕೂಡ ಮೇ 26, 1994 ಅಂತ ಹೇಳ್ತಾನೆ. ಇದನ್ನ ಕೇಳಿ ಇವರಿಗೆ ಇನ್ನೂ ಕೂಡ ಭಯ ಆಗೋದಕ್ಕೆ ಶುರುವಾಗುತ್ತೆ. ಯಾಕೆಂತಂದ್ರೆ ಈಗ ಇವ್ರು ಇರೋದು 2024ನೇ ಇಸ್ವಿ. ಯಾವಾಗ ಇವರು ಮರದ ಮುಂದೆ ಬರ್ತಾರೋ ತುಂಬಾ ಶಾಕ್ ಇಂದ ನೋಡ್ತಿರ್ತಾರೆ. ಯಾಕೆಂತಂದ್ರೆ ಈ ಜಾಗದಲ್ಲಿ 2 ಅಸ್ಥಿ ಪಂಜರಗಳು ಇರ್ತವೆ. ಒಂದು ಸ್ಟೀಫನ್ದು, ಇನ್ನೊಂದು ಅವನೇ ಹೇಳ್ತಿರೋ ರೀತಿ MG ಅಶೋಕನ್ದು. ಅಂದ್ರೆ ಸ್ಟೀಫನ್ ಸತ್ತೋಗಿದ್ರೆ ಇವ್ರಿಗೆ ಹೇಗೆ ಕಾಲ್ ಮಾಡ್ತಿದ್ದಾನೆ, ಹಾಗೆ MG ಅಶೋಕನ್ ಸತ್ತೋಗಿದ್ದಾನೆ ಅಂತ ಅವನು ಹೇಳ್ತಿದ್ದಾನಲ್ಲ, ಇವನ್ ಇನ್ನೂ ಇಲ್ಲೇ ಬದುಕಿದ್ದಾನೆ, ಇದು ಹೇಗ್ ಸಾಧ್ಯ. ನಂತರ ಆಗ್ಲೇ ಪೀಟರ್ಗೆ ಆಕ್ಸಿಡೆಂಟ್ ಆಯ್ತಲ್ಲ, ಅವನ ಫ್ಯಾಮಿಲಿ ಇರುವಂತ ಒಬ್ರು ವಯಸ್ಸಾಗಿರುವಂತ ಲೇಡಿ ಹಾಗೆ ಇಬ್ರು ಮಕ್ಕಳು ಹಾಸ್ಪಿಟಲ್ಗೆ ಬರ್ತಾರೆ. ಆಗ ಒಬ್ರು ಕಾನ್ಸ್ಟೇಬಲ್ಗೆ ಜಗಳ ಆಡ್ತಿರುವಂತ ಶಬ್ದ ಕೇಳಿಸುತ್ತೆ. ನಂತರ ಈ ಕಾನ್ಸ್ಟೇಬಲ್ ಅಶೋಕನ್ಗೆ ಕಾಲ್ ಮಾಡಿ ಹೇಳ್ತಾನೆ, ಆಕ್ಸಿಡೆಂಟ್ ಆದಂತ ಪೀಟರ್ ಸತ್ತೋದ, ಆದ್ರೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ. ಆಕ್ಚುಲಿ ವಯಸ್ಸಾಗಿರುವಂತ ಲೇಡಿ ಬಂದಿದಾರಲ್ಲ, ಆಕ್ಸಿಡೆಂಟ್ ಆಗಿರುವಂತ ಪೀಟರ್ ನನ್ನ ಗಂಡ ಅಂತ ಹೇಳ್ತಿದ್ದಾರೆ. ಆ ಪೀಟರ್ ನೋಡೋದಕ್ಕೆ 30 ವರ್ಷದವನ್ ರೀತಿ ಕಾಣ್ತಿದ್ದಾನೆ. ಇಷ್ಟೊಂದು ವಯಸ್ಸಾಗಿರುವಂತ ಲೇಡಿಗೆ ಅವನು ಗಂಡ ಆಗೋದಕ್ಕೆ ಹೇಗ್ ಸಾಧ್ಯ ಅಂತ ಯಾರು ಕೂಡ ಇವರನ್ನ ಒಳಗಡೆ ಬಿಡ್ತಿರೋದಿಲ್ಲ. ಅದಕ್ಕೆ ಆಗ್ಲೇ ಪೀಟರ್ ಹತ್ರ ಒಂದು ID ಕಾರ್ಡ್ ಸಿಕ್ಕಿತ್ತಲ್ಲ, ಅದನ್ನ ಇವ್ರಿಗೂ ಕೂಡ ಕಳ್ಸಿದ್ರು. ಅದೇ ID ಕಾರ್ಡ್ ಅನ್ನ ತೋರಿಸಿ ಹೇಳ್ತಿರ್ತಾರೆ, ID ಕಾರ್ಡ್ ನಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ನೋಡಿ 1959 ಅಂತ ಇದೆ. 1959ರಲ್ಲಿ ಹುಟ್ಟದವ್ರಿಗೆ 30 ವರ್ಷ ಆಗಿರೋದಕ್ಕೆ ಸಾಧ್ಯನಾ ಅಂತ. ಕಾನ್ಸ್ಟೇಬಲ್ ಅಂತೂ ತುಂಬಾ ಶಾಕ್ ಆಗ್ಬಿಟ್ಟಿರ್ತಾನೆ. ಆನಂದ್ ಹಾಗೆ ಅಶೋಕ್ಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಯಾಕೆ ಅಂತಂದ್ರೆ ID ಕಾರ್ಡ್ ನ ಪ್ರಕಾರ ಆ ಪೀಟರ್ಗೆ 65 ವರ್ಷ ಆಗಿತ್ತು. ಇನ್ನೊಂದ್ ಕಡೆ ಆಗ್ಲೇ ಹುಡುಗಿ ಶೂಟ್ ಮಾಡಿದ್ಲು. ಪೊಲೀಸ್ ಬಟ್ಟೆ ಹಾಕಿರುವಂತ ಆ ವ್ಯಕ್ತಿಯ ಡೆಡ್ ಬಾಡಿ ಅಶೋಕನ್ ಹಾಗೆ ಟೀಮ್ ಅವರಿಗೆ ಸಿಕ್ಕಿತ್ತಲ್ಲ, ಅದನ್ನ ಚೆಕ್ ಮಾಡ್ತಿರುವಂತ ಫೋರೆನ್ಸಿಕ್ ಟೀಮ್ ನವರು ಶಾಕ್ ಆಗ್ತಾರೆ. ಹಾಗೆ ಇವರಿಗೆ ಒಂದು ID ಕಾರ್ಡ್ ಕೂಡ ಸಿಗುತ್ತೆ. ಇದರಿಂದ ಬಾಡಿನ ಚೆಕ್ ಮಾಡಿಸಿರುವಂತ ಪೊಲೀಸರು ಅಶೋಕನ್ಗೆ ಕಾಲ್ ಮಾಡಿ ಹೇಳೋದಕ್ಕೆ ಶುರು ಮಾಡ್ತಾರೆ. ನಮ್ಗೆ ಸಿಕ್ಕಿದ್ದಂತ ಡೆಡ್ ಬಾಡಿ ಕಾನ್ಸ್ಟೇಬಲ್ ರೇಜಿ ಅವರ ರೀತಿನೇ ಕಾಣ್ತಿತ್ತು. ನಂತರ ಅವ್ರ ಹತ್ರ ಒಂದು ID ಕಾರ್ಡ್ ಸಿಕ್ತಾಗ್ಲೇ ನಮ್ಗೆ ಕನ್ಫರ್ಮ್ ಆಗಿದ್ದು ಆ ಬಾಡಿ ಕಾನ್ಸ್ಟೇಬಲ್ ರೇಜಿ ಅವ್ರದೇ ಅಂತ. ಇದನ್ನ ಕೇಳಿ ಇನ್ನೂ ಕೂಡ ಇವರಿಗೆ ತಲೆ ಕೆಟ್ಟೋಗುತ್ತೆ. ಯಾಕೆಂತಂದ್ರೆ ಮೊದ್ಲು ಆ ಡೆಡ್ ಬಾಡಿನ ನೋಡಿದ್ದು ರೇಜಿನೇ. ಅಂದ್ರೆ ರೇಜಿ ಸತ್ತೋಗಿರುವಂತ ಅವನ ಡೆಡ್ ಬಾಡಿನ ಅವನೇ ನೋಡಿ ಕಂಡಿಡ್ದಂತ. ಇನ್ನೊಂದ್ ಕಡೆ ನೋಡಿದ್ರೆ ರೇಜಿ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಬದಿ ಒಳಗಡೆ ಸಿಗಾಕೋಬಿಟ್ಟಿರ್ತಾನೆ. ಇಲ್ಲಿಂದ ನಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮೂವಿಯ ಮೊದಲಲ್ಲಿ ಬದಿಯಿಂದ ಎದ್ ಬಂದಂತ ಒಬ್ಬ ವ್ಯಕ್ತಿಗೆ ಆ ಹುಡುಗಿ ಶೂಟ್ ಮಾಡುದಲ್ಲ, ಅದೇ ರೀತಿ ಈಗ ಇವನು ಬದಿ ಒಳಗಡೆ ಸಿಗಾಕೋಬಿಟ್ಟಿದ್ದಾನೆ. ಅದೇ ಸಮಯಕ್ಕೆ ಆನಂದ್ ಮತ್ತೆ ಅಶೋಕ್ ಬಂದು ಇವನನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಅಶೋಕ್ಗೆ ಗಾಯ ಆಗಿ ಅವನ ರಕ್ತ ಕೆಳಗಡೆ ಬೀಳ್ತಿದ್ದಂಗೆನೆ ಭಯಂಕರವಾಗಿರುವಂತ ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ಇದಾದ್ಮೇಲೆ ಆನಂದ್ಗೆ ಎಚ್ಚರ ಆದ್ರೆ ಇವನ ಸುತ್ತಮುತ್ತ ಯಾರು ಇರೋದಿಲ್ಲ. ಹಾಗೆ ಇವನಿಗೆ ನಾವು ಮೂವಿಯ ಮೊದಲಲ್ಲಿ 1960ರ ಆ ಫಾರಿನ್ ಲೇಡಿನ ನೋಡಿದ್ವಲ್ಲ, ಅವಳು ಕಾಣಿಸ್ಕೊತಾಳೆ. ಅವಳು ಇವನಿಗೆ ಶೂಟ್ ಮಾಡ್ತಿದ್ದಂಗೆನೆ ಮತ್ತೆ ಎಚ್ಚರ ಆಗುತ್ತೆ. ಈ ಸಲ ಒಬ್ಳು ಸಣ್ಣ ಹುಡುಗಿ ನನ್ ತಮ್ಮ ಕಾಡ್ನಲ್ಲಿ ಕಳೆದೋಗಿದ್ದಾನೆ ಅಂತ ಹೇಳ್ತಿರ್ತಾಳೆ. ಇವನು ಕೂಡ ಆ ಹುಡುಗನ್ನ ಹುಡ್ಕೊಂಡು ಮುಂದೆ ಬಂದಾಗ ಸ್ಟೀಫನ್ ಹಾಗೆ ಅವನ ಟೀಮ್ ಅವರಿಂದ ತಪ್ಪಿಸ್ಕೊಂಡು ಹೋಗಿದ್ರಲ್ಲ ಕ್ರಿಮಿನಲ್ಗಳು, ಅದ್ರಲ್ಲಿ ಒಬ್ಬ ಇವನು ಪೊಲೀಸ್ ಅಂತ ಅಟ್ಯಾಕ್ ಮಾಡ್ತಾನೆ. ಇವನು ಕೂಡ ತಪ್ಪಿಸ್ಕೊಂಡು ಅಲ್ಲಿಂದ ಮುಂದೆ ಬಂದ್ರೆ ಆ ಕ್ರಿಮಿನಲ್ಸ್ ಗಳೆಲ್ಲ ಇನ್ನೂ ಕೂಡ ಈ ಕಾಡ್ನಲ್ಲಿ ಬದುಕಿರುವಂತ ಪೀಟರ್ ನ ಸಾಯಿಸೋದಕ್ಕೆ ನೋಡ್ತಿರ್ತಾರೆ. ಇನ್ನು ಕೂಡ ಇವನು ಸ್ವಲ್ಪ ಮುಂದೆ ಬಂದಾಗ ಸ್ಟೀಫನ್ ಕಾಣಿಸ್ತಾನೆ. ಇಲ್ಲಿ ಈ ಸ್ಟೀಫನ್ಗೆ ಕಾಲಿಗೆ ಗಾಯ ಆಗಿರೋದಿಲ್ಲ. ಹಾಗೆ ಇವನು ಆನಂದ್ ಹಾಗೆ ಅಶೋಕನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಅನ್ನೋದು ಕೂಡ ಇವನಿಗೆ ಗೊತ್ತಿರೋದಿಲ್ಲ. ಆದ್ರೆ ಅಶೋಕನ್ ಇವನನ್ನ ನೋಡಿ ಸ್ವಲ್ಪ ಶಾಕ್ ಅಲ್ಲಿರ್ತಾನೆ. ಅದೇ ಸಮಯಕ್ಕೆ ಇವರಿಗೆ ಮುತ್ತುವೇಲ್ ಶಬ್ದ ಕೇಳಿಸಿ ಮುಂದೆ ಬಂದಾಗ ಆಗ್ಲೇ ಮುತ್ತುವೇಲ್ ಹತ್ರ ಕ್ರಿಮಿನಲ್ಸ್ ಗಳು ಬಂದಂಗೆ ಈಗ್ಲೂ ಕೂಡ ಬಂದಿರ್ತಾರೆ. ಆದ್ರೆ ಈ ಸಲ ಆನಂದ್ ಅವ್ರ ಜೊತೆ ಇರ್ತಾನೆ. ಸ್ಟೀಫನ್ ಕೂಡ ಒಬ್ಬ ಕ್ರಿಮಿನಲ್ಗೆ ಮೊದ್ಲಿನ ತರನೇ ಶೂಟ್ ಮಾಡ್ತಾನೆ. ಅವನ ರಕ್ತ ಕೆಳಗಡೆ ಬೀಳ್ತಿದ್ದಂಗೆನೆ ಭಯಂಕರವಾಗಿ ಶಬ್ದ ಕೇಳಿಸಿ ಆನಂದ್ಗೆ ಮತ್ತೊಂದ್ಸಲ ಬೇರೆ ಜಾಗದಲ್ಲಿ ಎಚ್ಚರ ಆಗುತ್ತೆ. ಇಲ್ಲಿ ಇವನಿಗೆ ಕಾಕಿ ಬಟ್ಟೆ ಹಾಕೊಂಡಿರುವಂತ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಅದೇ ಸಮಯಕ್ಕೆ ಗುಂಡಿನ ಶಬ್ದ ಇವರಿಗೆ ಕೇಳಿಸಿ ಮತ್ತೆ ಆನಂದ್ಗೆ 1960ನೇ ಇಸ್ವಿಲಿ ಎಚ್ಚರ ಆಗುತ್ತೆ. ಇಲ್ಲೂ ಕೂಡ ಫಾರಿನ್ ವ್ಯಕ್ತಿನ ಸಾಯಿಸ್ತಿದ್ದಂಗೆನೆ ಮತ್ತೊಂದ್ಸಲ ಆನಂದ್ಗೆ ಎಚ್ಚರ ಆದಾಗ ಈ ಕಾಕಿ ಬಟ್ಟೆ ಹಾಕಿರುವಂತ ವ್ಯಕ್ತಿ ಇವನ ಮುಂದೆನೆ ಇದ್ದು ಹೇಳ್ತಾ ಹೋಗ್ತಾನೆ, ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಈ ಕಾಡ್ನಲ್ಲಿ ಯಾವುದೇ ತರದ ದೆವ್ವ ಇಲ್ಲ. ಕಾಡ್ ಒಳಗಡೆ ಬರ್ತಿರ್ಬೇಕಾದ್ರೆ ಕಾಗೆ ತಲೆ ಇರುವಂತ ಒಂದು
ದೇವತೆ ಮೂರ್ತಿನ ನೋಡಿದ್ರಲ್ಲ, ಆ ಮೂರ್ತಿಯಿಂದನೇ ಈ ಜಾಗದಲ್ಲಿ ಈ ರೀತಿ ಎಲ್ಲ ಆಗ್ತಿರೋದು ಅಂತ ಇಲ್ಲಿನ ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ. ನೂರಾರು ವರ್ಷಗಳ ಹಿಂದೆ ಈ ಕಾಡಿನಲ್ಲಿದ್ದಂತ ಬುಡಕಟ್ಟು ಜನಾಂಗದವರು ನಮ್ಮ ಜನರಿಗೆ ಒಳ್ಳೇದಾಗ್ಲಿ ಅಂತ ಆ ಕಾಗೆ ತಲೆ ದೇವತೆನ ಪೂಜೆ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಈ ಜಾಗದಲ್ಲಿದ್ದಂತ ಕಾಗೆಗಳಿಗೆ ಪೂಜೆ ಮಾಡಿ ಊಟ ಹಾಕೋದ್ರಿಂದ ಮುಂದೆ ಹುಟ್ಟುವಂತ ಮಕ್ಕಳು ಆರೋಗ್ಯಕರವಾಗಿ ಹುಟ್ಟುತ್ತವೆ ಅನ್ನೋದು ಅವರ ನಂಬಿಕೆ ಆಗಿತ್ತು. ಆದ್ರೆ ಆಗಿನ ಕಾಲದಲ್ಲಿ ಜಾಗನ ಆಳ್ತಿದ್ದು ಪೋರ್ಚುಗೀಸರ್ ರಾಜ ಲಾರ್ಡ್ ಗ್ಯಾಬ್ರಿಯಲ್ಗೆ ಇಂಡಿಯಾದ ದೇವಸ್ಥಾನಗಳಂದ್ರೆ ಇಷ್ಟ ಇರ್ಲಿಲ್ಲ. ಇದರಿಂದ ದೇವಸ್ಥಾನಗಳನ್ನ ನಾಶ ಮಾಡಿ ಅವುಗಳ ಒಳಗಡೆ ಇದ್ದಂತ ದೇವರ ಮೂರ್ತಿನ ಎತ್ಕೊಂಡು ಹೋಗ್ತಿದ್ದ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಕಾಡ್ನಲ್ಲಿದ್ದಂತ ಈ ಕಾಗೆ ತಲೆ ದೇವತೆಯ ವಿಗ್ರಹದ ಬಗ್ಗೆನೂ ಕೂಡ ಗೊತ್ತಾಯ್ತು. ಅದಕ್ಕೆ ಆ ವಿಗ್ರಹನ ತಗೊಂಡೋಗೋದಕ್ಕಿಂತ ಕಾಡಿಗೆ ಬಂದ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವನ ಕೈಲಿ ಆಗ್ಲಿಲ್ಲ. ಇದರಿಂದ ಕಾಡ್ನಲ್ಲಿದ್ದಂತ ಬುಡಕಟ್ಟು ಜನರಿಗೆ ಚೆನ್ನಾಗಿ ಹೊಡೆದು ಸಾಯಿಸಿ ಈ ಜಾಗದಲ್ಲಿದ್ದಂತ ಕಾಗೆಗಳಿಗೂ ಕೂಡ ಬೆಂಕಿ ಹಾಕ್ಬಿಟ್ಟ. ಆದ್ರೆ ಗ್ಯಾಬ್ರಿಯಲ್ಗೆ ಗೊತ್ತಿರ್ಲಿಲ್ಲ ಆ ದೇವತೆಗೆ ಟೈಮ್ ಅನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇತ್ತು ಅಂತ. ಯಾವಾಗ ಅವನು ಇಲ್ಲಿನ ಜನರನ್ನ ಸಾಯಿಸಿ ಕಾಗೆಗಳಿಗೆ ಬೆಂಕಿ ಹಾಕುದ್ನೋ ಆ ದೇವತೆಗೆ ತುಂಬಾ ಕೋಪ ಬಂದು ಉಗ್ರ ರೂಪನ ತಾಳ್ಬಿಡ್ತು. ಅವಾಗಿಂದ ಈ ಕಾಡ್ನಲ್ಲಿ ರಕ್ತ ಬೆಳೆತಿದ್ದಂಗೆನೆ ಟೈಮ್ ಅದಾಗದೆ ಚೇಂಜ್ ಆಗೋಗುತ್ತೆ ಅಂತ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಲಾರ್ಡ್ ಗ್ಯಾಬ್ರಿಯಲ್ ಹಾಗೆ ಅವನ ಸೈನಿಕರು ನೂರಾರು ವರ್ಷಗಳ ಹಿಂದೆ ಕಾಡಿಗೆ ಬಂದ್ರು. ಅದಾದ್ಮೇಲೆ 1960ರಲ್ಲಿ ಆ ಫಾರಿನ್ ಲೇಡಿ ಹಾಗೆ ಅವಳ ಟೀಮ್ನವರು ಈ ಕಾಡಿಗೆ ಬಂದ್ರು. ಹಾಗೆ 1994ರಲ್ಲಿ ಸ್ಟೀಫನ್ ಹಾಗೆ ಅವನ ಟೀಮ್ನವರು ಈ ಕಾಡಿಗೆ ಬಂದ್ರು. ಅದಾದ್ಮೇಲೆ ಈಗ ಅಂದ್ರೆ 2024ರಲ್ಲಿ ಆನಂದ್ ಹಾಗೆ ಅವನ ಟೀಮ್ನವರು ಕೂಡ ಈ ಕಾಡಿಗೆ ಬಂದಿದ್ದಾರೆ. ಇವರೆಲ್ಲರೂ ಬೇರೆ ಬೇರೆ ಟೈಮ್ ನಲ್ಲಿ ಬೇರೆ ಬೇರೆ ವರ್ಷದಲ್ಲಿ ಕಾಡಿಗೆ ಬಂದಿರಬಹುದು. ಆದ್ರೆ ಈ ಕಾಡಿನಲ್ಲಿರುವಂತ ಆ ಕಾಗೆ ತಲೆ ದೇವತೆಗೆ ಟೈಮ್ ಅನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇರೋದ್ರಿಂದ ಬೇರೆ ಬೇರೆ ಟೈಮ್ಗೆ ಸೇರಿರುವಂತ ಈ ಜನರೆಲ್ಲರೂ ಒಂದೇ ಕಡೆ ಒಂದೇ ಸಲ ಮೀಟ್ ಮಾಡಬಹುದು. ಅಷ್ಟೇ ಅಲ್ಲದೆ ನೂರಾರು ವರ್ಷಗಳ ಹಿಂದೆ ಲಾರ್ಡ್ ಗ್ಯಾಬ್ರಿಯಲ್ ಹಾಗೆ ಅವನ ಸೈನಿಕರು ಈ ಕಾಡಿಗೆ ಬಂದ್ರಲ್ಲ, ಅವ್ರು ಇನ್ನೂ ಕೂಡ ಇದೇ ಕಾಡಿನಲ್ಲಿ ಓಡಾಡ್ತಿದ್ದಾರೆ. ಹಾಗೆ ಅವರೆಲ್ಲರಿಗೂ ಈ ಕಾಡಿನಲ್ಲಿರುವಂತ ಕಾಗೆ ತಲೆ ದೇವತೆಯ ವಿಗ್ರಹದ ಬಗ್ಗೆ ಇನ್ಫಾರ್ಮೇಶನ್ ನ ಕೊಟ್ಟು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು ನಾನೇ ಅಂತ ಈ ಕಾಕಿ ಬಟ್ಟೆ ಹಾಕಿರುವಂತ ವ್ಯಕ್ತಿ ಹೇಳ್ತಾನೆ. ಈಗ ಈ ಕಾಡಿನಲ್ಲಿ ನಡೀತಿರೋದನ್ನೆಲ್ಲ ಸ್ಟಾಪ್ ಮಾಡ್ಬೇಕು ಅಂತಂದ್ರೆ ಅದಕ್ಕಿರೋದು ಒಂದೇ ದಾರಿ. ಗ್ಯಾಬ್ರಿಯಲ್ ಈ ಜಾಗದಲ್ಲಿದ್ದಂತ ಕಾಡು ಜನರನ್ನ ಹಾಗೆ ಕಾಗೆಗಳನ್ನ ಸಾಯಿಸುದ್ನಲ್ಲ, ಆ ಟೈಮ್ಗೆ ಹೋಗಿ ಅದನ್ನ ಸ್ಟಾಪ್ ಮಾಡಿದ್ರೆ ಮಾತ್ರ ಇದೆಲ್ಲ ಸರಿ ಹೋಗೋದು, ನಾವು ಸೇಫ್ ಆಗಿ ಕಾಡಿಂದ ಹೊರಗಡೆ ಹೋಗೋದಕ್ಕಾಗೋದು ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ರೇಜಿ ಶಬ್ದ ಇವನಿಗೆ ಕೇಳಿಸುತ್ತೆ. ಬಂದು ನೋಡಿದ್ರೆ ಆಗ್ಲೇ ಆನಂದ್ ಹಾಗೆ MG ಅಶೋಕನ್ ಬಂದು ರೇಜಿನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿದ್ರಲ್ಲ, ಆ ರೀತಿ ನಡೀತಿರುವಂತ ಘಟನೆ ಇವನ ಕಣ್ಣ ಮುಂದೆನೆ ಕಾಣ್ತಿರುತ್ತೆ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ಆನಂದ್ ಈ ಕಾಡಿಗೆ 10 ಗಂಟೆಲಿ ಎಂಟರ್ ಆದ ಅಂತ ಅನ್ಕೊಳ್ಳಿ. ಅದಾದ್ಮೇಲೆ 11 ಗಂಟೆಗೆ ಬಂದು ಬದಿಲಿ ಮುಳುಗ್ತಿರುವಂತ ರೇಜಿನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ. ಆದ್ರೆ ಆ ಕಾಗೆ ತಲೆಯ ದೇವತೆಗೆ ಟೈಮ್ ಅನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇರೋದ್ರಿಂದ ಈ ಕಾಡ್ನಲ್ಲಿ ನಮ್ಮ ಮಾಮೂಲಿ ಪ್ರಪಂಚದಲ್ಲಿ ವರ್ಕ್ ಆಗೋ ರೀತಿ ಟೈಮ್ ವರ್ಕ್ ಆಗೋದಿಲ್ಲ. ಇದೇ ಕಾರಣದಿಂದ 10 ಗಂಟೆಗೆ ಕಾಡಿಗೆ ಬಂದಿರುವಂತ ಆನಂದ್ ಹಾಗೆ 11 ಗಂಟೆಲಿ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿರುವಂತ ಆನಂದ್ ಇಬ್ರು ಕೂಡ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಮೀಟ್ ಮಾಡಬಹುದು. ಮತ್ತೆ ಅಶೋಕನ್ನ ಕೈಗೆ ಏಟಾಗಿ ರಕ್ತ ಕೆಳಗಡೆ ಬೀಳ್ತಿದ್ದಂಗೆನೆ ಆನಂದ್ ಮತ್ತೆ 1960ಕ್ಕೆ ಬಂದಾಗ ಇವನ ಕೈಯನ್ನ ಕಟ್ ಮಾಡಿ ರಕ್ತ ಕೆಳಗಡೆ ಬೀಳೋ ರೀತಿ ಮಾಡ್ತಾನೆ. ನಂತರ ಒಂದಷ್ಟು ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಇದ್ರಲ್ಲಿರುವಂತ ಒಬ್ಬ ಹುಡುಗನಿಗೆ ಕಾಡಿನಲ್ಲಿ ಒಂದು ಕುದುರೆ ಕಾಣಿಸುತ್ತೆ. ಅದನ್ನ ನೋಡಿ ಇವನು ಕಾಡಿನ ಒಳಗಡೆ ಬಂದಾಗ ಇವನ ಅಕ್ಕ ಕೂಡ ಬರ್ತಿರ್ತಾಳೆ. ಅಂದ್ರೆ ಆಗ್ಲೇ ಒಬ್ಳು ಹುಡುಗಿ ನನ್ ತಮ್ಮ ಕಳೆದೋದ ಅಂತ ಹೇಳ್ತಿದ್ಲಲ್ಲ, ಅದೇ ಅಕ್ಕ ತಮ್ಮ ಇವರಿಬ್ರು. ಇನ್ನೊಂದ್ ಕಡೆ ರೇಜಿ ಬದಿಯಿಂದ ಹೊರಗಡೆ ಬಂದು ಹೀಗೆ ಹೋಗ್ತಿರ್ಬೇಕಾದ್ರೆ ಇವರಿಬ್ರನ್ನ ನೋಡ್ತಾನೆ. ಆದ್ರೆ ಆ ಹುಡುಗಿನ ನೋಡಿ ಅಕ್ಕ ಅಕ್ಕ ಅಂತ ಹೇಳ್ತಿರ್ತಾನೆ. ಅಂದ್ರೆ ಆ ಅಕ್ಕ ತಮ್ಮ ಬೇರೆ ಯಾರು ಅಲ್ಲ, ಚಿಕ್ಕ ವಯಸ್ಸಿನ ರೇಜಿಯ ಹಾಗೆ ಅವನ ಅಕ್ಕ. ರೇಜಿ ಅಕ್ಕ ಚಿಕ್ಕ ವಯಸ್ಸಿನಲ್ಲಿ ಕಾಡಲ್ಲಿ ಕಳೆದೋಗಿದ್ಲು. ಹೀಗೆ ರೇಜಿ ಹೋಗ್ತಿರ್ಬೇಕಾದ್ರೆ ಹಂದಿ ಶೂಟ್ ಮಾಡೋದಕ್ಕೆ ಹೋಗಿ ಆ ಹುಡುಗಿ ಶೂಟ್ ಮಾಡ್ಬಿಡ್ತಾಳೆ. ಈ ಸಲ ಅದನ್ನ ಆನಂದ್ ಕೂಡ ನೋಡ್ಬಿಡ್ತಾನೆ. ನಂತರ ಕ್ರಿಮಿನಲ್ಸ್ ಗಳು ಪೀಟರ್ನ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಆನಂದ್ ಬಂದು ಅವರೆಲ್ಲರನ್ನು ಹೆದರಿಸಿ ಓಡಿಸ್ತಾನೆ. ಅದಾದ್ಮೇಲೆ ಸ್ಟೀಫನ್ ಹತ್ರ ಬಂದು ಇವನಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಈಗ ನೀವು ಕಾಡಿಂದ ಹೊರಗಡೆ ಹೋಗಿಲ್ಲ ಅಂತಂದ್ರೆ ಇವತ್ತು ಹುಟ್ಟಿರುವಂತ ನಿಮ್ಮ ಮಗನ್ನ ನೋಡೋದಕ್ಕಾಗೋದಿಲ್ಲ ಅಂತ. ಇದು ನಿನಗೆ ಗೊತ್ತು ಅಂತ ಕೇಳಿದಾಗ ಇವನು ಕೂಡ ಹೇಳ್ತಾ ಹೋಗ್ತಾನೆ. ಆಕ್ಚುಲಿ ಟೀ ಕುಡಿತಿರ್ಬೇಕಾದ್ರೆ ಆನಂದ್ ಅಶೋಕನ್ಗೆ ಹೇಳ್ತಿದ್ನಲ್ಲ, ನನ್ನ ತಂದೆನೂ ಕೂಡ ಪೊಲೀಸ್ ಆಫೀಸರ್ ಆಗಿದ್ರು, ಆದ್ರೆ ನಾನು ಹುಟ್ಟಂತ ದಿನ 30 ವರ್ಷಗಳ ಹಿಂದೆ ಒಂದು ಕಾಡಲ್ಲಿ ಹೋಗಿ ಕಳೆದೋಗಿದ್ರು ಅಂತ. ಈ ಸ್ಟೀಫನ್ನೇ ಈ ಆನಂದ್ನ ತಂದೆ. ಇದೇ ಕಾರಣದಿಂದ ಆಗ್ಲೇ ಇವನನ್ನ ನೋಡಿದಾಗ ಆನಂದ್ ಶಾಕ್ ಆಗಿದ್ದು. ಇವನಿಗೆ ನಂಬಿಸೋದಕ್ಕೆ ಇವನ ಪರ್ಸನಲ್ ಇರುವಂತೆ ಇವನ ತಂದೆ ಫೋಟೋನ ತೋರಿಸ್ತಾನೆ. ಹಾಗೆ ಅವನ ID ಕಾರ್ಡ್ ನಲ್ಲಿ ತೋರಿಸಿದಾಗ ಆನಂದ್ನ ಡೇಟ್ ಆಫ್ ಬರ್ತ್ ಮೇ 26, 1994 ಅಂತ ಇರುತ್ತೆ. ಅಂದ್ರೆ ಸ್ಟೀಫನ್ ಹಾಗೆ ಇವನ ಟೀಮ್ ನವರು ಈ ಕಾಡಿಗೆ ಬಂದಂತ ದಿನ. ಇದನ್ನೆಲ್ಲ ನಂಬೋದಕ್ಕೆ ಕಷ್ಟ ಆದ್ರೂ ಕೂಡ ಈ ಕಾಡಿನಲ್ಲಿ ನಡೀತಿರೋದನ್ನ ನೋಡಿ ಇವನ್ಗೂ ಕೂಡ ನಂಬಿಕೆ ಬರುತ್ತೆ. ಅದೇ ಸಮಯಕ್ಕೆ ಮುತ್ತುವೇಲ್ ಕಿರ್ಚುವಂತ ಶಬ್ದ ಕೇಳಿಸಿ ಇಲ್ಲಿಗೆ ಬರ್ತಾರೆ. ಆದ್ರೆ ಈ ಸಲ ಆನಂದ್ ಶೂಟ್ ಮಾಡೋದಕ್ಕೆ ಬಿಡೋದಿಲ್ಲ, ಅವರನ್ನ ಹೆದರಿಸಿ ಕಳಿಸ್ಬಿಡ್ತಾನೆ. ಈ ಕಾಡಿನ ಮೇಲೆ ರಕ್ತ ಬೀಳಬಾರ್ದು, ಮೊದಲು ನಾವ್ ಈ ಕಾಡಿನ
ಕಾಡಿಂದ ಹೊರಗಡೆ ಹೋಗ್ಬೇಕು, ನಿಮ್ಮ ಟೀಮ್ನವರೆಲ್ಲಾರನ್ನು ಕರೀರಿ ಅಂತ ಸ್ಟೀಫನ್ಗೆ ಹೇಳ್ತಾನೆ. ಸ್ಟೀಫನ್ ನ ಉಳ್ಕೊಂಡಿರುವಂತ ಟೀಮ್ನವರು ಕೂಡ ಈ ವಿಗ್ರಹದ ಹತ್ರ ಬಂದು ತಲುಪ್ತಾರೆ. ಹಾಗೆ ಕಾಡಿಂದ ಹೊರಗಡೆ ಹೋಗೋದಕ್ಕೆ ಒಂದು ದಾರಿಲಿ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಮತ್ತೆ ವಿಗ್ರಹದ ಹತ್ರನೇ ಬಂದು ತಲುಪ್ತಾರೆ. ಅದಕ್ಕೆ ಮಿಸ್ ಆಗಿ ಬಂದಿರ್ಬೋದು, 2 ಟೀಮ್ ಆಗಿ ದಾರಿಗಳನ್ನು ಹುಡ್ಕೊಂಡು ಹೋಗೋಣ ಅಂತ 2 ಟೀಮ್ಗಳಾಗಿ ಹೋಗ್ತಾರೆ. ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ, ಟೈಮ್ ಕಳೀತಿರುತ್ತೆ ಅಷ್ಟೇ. ಎಲ್ಲರೂ ಮತ್ತೆ ಇದೇ ವಿಗ್ರಹದ ಹತ್ರ ಬಂದು ತಲುಪ್ತಾರೆ. ಇದರಿಂದ ಅವರಿಗೆ ಟೆನ್ಷನ್ ಆಗ್ತಿರುತ್ತೆ. ಆಗ ಆನಂದ್ಗೆ ನೆನಪಾಗುತ್ತೆ, ಮೂವಿಯ ಮೊದಲಲ್ಲಿ ಪೀಟರ್ಗೆ ಆಕ್ಸಿಡೆಂಟ್ ಆದಾಗ ಕೈಯಲ್ಲಿ ಸುರುಳಿ ರೀತಿ ಬರಿತಿದ್ನಲ್ಲ, ಅದಕ್ಕೆ ತಕ್ಕಂಗೆನೆ ಮರದ ಮೇಲೆ ಸುರುಳಿ ರೀತಿಯ ಚಿತ್ರನ ಬಿಡಿಸಿರ್ತಾರೆ. ಇದನ್ನ ನೋಡಿ ಅವರಿಗೆ ಅರ್ಥ ಆಗೋಗುತ್ತೆ, ಈ ವಿಗ್ರಹನ ಸುರುಳಿ ಸುತ್ತುತ್ತಾ ಹೋದ್ರೆ ಇಲ್ಲಿಂದ ಹೊರಗಡೆ ಹೋಗ್ಬೋದು ಅಂತ. ಅದಕ್ಕೆ ಇವರು ಕೂಡ ಅದೇ ರೀತಿ ವಿಗ್ರಹನ ಸುರುಳಿ ಸುತ್ತುತ್ತಾ ಸ್ವಲ್ಪನೇ ದೂರ ಹೋಗ್ತಿರ್ತಾರೆ. ಇದ್ರಲ್ಲಿ ತುಂಬಾ ಟೈಮ್ ಹೊಟ್ಟೋಗುತ್ತೆ. ಆದ್ರೆ ಒಂದು ಸಮಯದಲ್ಲಿ ಇವರ ವಾಕಿ ಟೋಕಿಗೆ ನೀಟಾಗಿ ಸಿಗ್ನಲ್ ಸಿಗೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಇವರು ರೋಡ್ ಹತ್ರ ಬಂದು ತಲುಪಿದ್ದಾರೆ ಅಂತ. ಇದೇ ಸಂತೋಷದಲ್ಲಿ ಇವರು ಹೋಗ್ತಿರ್ಬೇಕಾದ್ರೆ ಮುತ್ತುವೇಲ್ ಎಲ್ಲರಿಗಿಂತ ಹಿಂದೆ ಇರ್ತಾನೆ. ಆ ಕ್ರಿಮಿನಲ್ಸ್ ಗಳು ಇವನನ್ನ ಹಿಡ್ಕೊಂಡು ಸಾಯಿಸ್ಬಿಡ್ತಾರೆ. ಎಲ್ಲರೂ ಬಂದು ನೋಡಿದಾಗ ಮುತ್ತುವೇಲ್ ಸತ್ತೋಗಿರೋದನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ. ಆದ್ರೆ ಅದಕ್ಕಿಂತ ಮುಖ್ಯ, ಮೊದಲು ಹೊರಗಡೆ ಹೋಗ್ಬೇಕಂತ ಹೋಗ್ತಿರ್ಬೇಕಾದ್ರೆ ಈ ಸಲ ಎಲ್ಲಾ ಕ್ರಿಮಿನಲ್ಸ್ ಗಳು ಒಟ್ಟಿಗೆ ಅಟ್ಯಾಕ್ ಮಾಡ್ತಾರೆ. ಪೊಲೀಸರು ಕೂಡ ಏನು ಕಮ್ಮಿ ಆಗಿರೋದಿಲ್ಲ, ಅವರೆಲ್ಲರಿಗೂ ಚೆನ್ನಾಗಿ ಹೊಡೆದು ಸಾಯಿಸೇ ಬಿಡ್ತಾರೆ. ಈಗ ಉಳ್ಕೊಂಡಿರೋದು ಆನಂದ್, ಸ್ಟೀಫನ್ ಹಾಗೆ ಪೀಟರ್ ಮಾತ್ರ. ಆದ್ರೆ ಇನ್ನು ಕೂಡ ಉಳ್ಕೊಂಡಿರುವಂತ ಒಬ್ಬ ಕ್ರಿಮಿನಲ್ ಬಂದು ಅಟ್ಯಾಕ್ ಮಾಡಿ ಹೊಟ್ಟೋಗ್ತಾನೆ. ನೋಡಿದ್ರೆ ಸ್ಟೀಫನ್ ಕೈಗೆ ಚುಚ್ಬಿಟ್ಟಿದ್ದಾನೆ. ಅದನ್ನ ಹೊರಗಡೆ ತೆಗ್ದಾಗ ಒಂದು ಹನಿ ರಕ್ತ ಕೆಳಗಡೆ ಬಿದ್ದೋಗುತ್ತೆ. ಇದರಿಂದ ಮತ್ತೆ ಭಯಂಕರವಾಗಿರುವಂತ ಶಬ್ದಗಳು ಇವರಿಗೆ ಕೇಳಿಸ್ತವೆ. ಆದ್ರೆ ವಿಚಿತ್ರ ಏನು ಅಂತಂದ್ರೆ ಈ ಸಲ ಇವರೆಲ್ಲರೂ ಬೇರೆ ಬೇರೆ ಆಗಿರೋದಿಲ್ಲ, ಒಂದೇ ಕಡೆ ಇರ್ತಾರೆ. ಸರಿ ಅಂತ ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಕಾರ್ನ ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ಆ ಶಬ್ದನ ಕೇಳಿಸ್ಕೊಂಡು ಇವರು ರೋಡ್ ಹತ್ರ ಬಂದಾಗ ಒಂದು ಕಾರ್ ಕಾಣಿಸುತ್ತೆ. ಇದು ಎಷ್ಟನೇ ಇಸ್ವಿ ಅಂತ ಕೇಳಿದಾಗ ಈ ಕಾರ್ನವರು 1994 ಅಂತ ಹೇಳ್ತಾರೆ. ಅಂದ್ರೆ ಇದು ಸ್ಟೀಫನ್ ನ ಟೈಮ್. ಆದ್ರಿಂದ ಸ್ಟೀಫನ್ ಹಾಗೆ ಪೀಟರ್ ನ ಕಾರ್ನ ಒಳಗಡೆ ಕೂರಿಸಿ ಕಳಿಸ್ತಿರ್ಬೇಕಾದ್ರೆ ನಿಮ್ ಮಗನ್ಗೆ ತುಂಬಾ ಪ್ರೀತಿ ಕೊಡಿ ಅಂತ ಹೇಳ್ತಾನೆ. ನಂತರ ಆನಂದ್ ಮತ್ತೆ ವಿಗ್ರಹದ ಹತ್ರ ಬಂದು ಬೇರೆ ದಾರಿ ಇಲ್ಲದೆ ಇರೋದ್ರಿಂದ ಶೂಟ್ ಮಾಡ್ಕೊಬಿಡ್ತಾನೆ. ಆಗ ಇವನಿಗೆ ಹಾಸ್ಪಿಟಲ್ ನಲ್ಲಿ ಎಚ್ಚರ ಆಗುತ್ತೆ. ಈ ಸಲ ಇವನ ತಂದೆ ಸ್ಟೀಫನ್ ಇವನ ಜೊತೆನೆ ಇರ್ತಾರೆ. ಆಗ ಮಗು ಕೂಡ ಹುಟ್ಟುತ್ತೆ. ಅಷ್ಟೇ ಅಲ್ಲದೆ ಆನಂದ್ಗೆ ಮತ್ತೊಂದ್ಸಲ ವೆಲ್ಲೂರು ಕಾಡು ಪೊಲೀಸ್ ಸ್ಟೇಷನ್ಗೆ ಪೋಸ್ಟಿಂಗ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆನಂದ್ 1994ರಲ್ಲಿ ಇವನ ತಂದೆ ಸ್ಟೀಫನ್ ನ ಕಾಡಿಂದ ಸೇಫ್ ಆಗಿ ಮನೆ ಕಳ್ಸಿಕೊಟ್ನಲ್ಲ, ಇದರಿಂದ ಎಲ್ಲನೂ ಚೇಂಜ್ ಆಗೋಗಿರುತ್ತೆ. ಅದಕ್ಕೇನೆ ಈ ಸಲ ಇವನಿಗೆ ಮಗು ಹುಟ್ಟಿದಾಗ ಇವನ ಮಗು ಜೊತೆನೆ ಇವನು ಇದ್ದಿದ್ದು. ಅದೇ ಸಮಯಕ್ಕೆ ರೋಡ್ ನಲ್ಲಿ MG ಅಶೋಕನ್ ಸಿಗ್ತಾರೆ. ಈ ಸಲ ಇವನು ಅಶೋಕನ್ ಗಿಂತ ತುಂಬಾ ದೊಡ್ಡ ಆಫೀಸರ್ ಆಗಿರ್ತಾನೆ. ಯಾವಾಗ ಇವರು ಹೋಗ್ತಿರ್ತಾರೋ ಆನಂದ್ಗೆ ಮತ್ತೆ ಮೊದಲಿನ ರೀತಿನೇ ಒಂದು ಜಿಂಕೆ ಕಾಣಿಸುತ್ತೆ. ಅದೇ ಸಮಯಕ್ಕೆ ಕಾರಿಗೆ ಆಕ್ಸಿಡೆಂಟ್ ಆಗುತ್ತೆ. ನೋಡಿದ್ರೆ ಬದಿಯಿಂದ ಎದ್ ಬಂದಂತ ರೇಜಿಗೆ ಶೂಟ್ ಮಾಡಿದ್ಲಲ್ಲ ಹುಡುಗಿ, ಆ ಹುಡುಗಿನೇ. ಈ ಹುಡುಗಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳ ಫೋನ್ ಅನ್ನ ನೋಡಿದಂತ ಆನಂದ್ಗೆ ಗೊತ್ತಾಗುತ್ತೆ, ಈ ಹುಡುಗಿ ಬೇರೆ ಯಾರು ಅಲ್ಲ ಇವನ ಮಗಳುನೆ ಅಂತ. ಅದಕ್ಕೆ ಇವನು ಇವನ ಹೆಂಡತಿಗೆ ಕಾಲ್ ಮಾಡಿ ವಿಚಾರಿಸಿದಾಗ ಇವನ ಮಗಳು ಅಲ್ಲೇ ಇರ್ತಾಳೆ. ಅಂದ್ರೆ ಆ ಹುಡುಗಿ ಫ್ಯೂಚರ್ ಇಂದ ಬಂದಿರೋವಳು. ಆನಂದ್ ನ ಮಗಳು ಬೆಳೆದು ದೊಡ್ಡವಳಾದ್ಮೇಲೆ ಅವಳು ಕೂಡ ಈ ಕಾಡ್ನ ಒಳಗಡೆ ಬಂದಿರ್ತಾಳೆ. ಇದೇ ಕಾರಣದಿಂದ ಈ ಸಮಯದಲ್ಲಿ ಇವಳು ಇವನಿಗೆ ಸಿಕ್ಕಿರೋದು. ಅಷ್ಟೇ ಅಲ್ಲದೆ ಪೋರ್ಚುಗೀಸರ ರಾಜ ಇದ್ನಲ್ಲ ಲಾರ್ಡ್ ಗ್ಯಾಬ್ರಿಯಲ್, ಅವನು ಕೂಡ ಕಾಡ್ನ ಒಳಗಡೆ ಇವನಿಗೆ ಕಾಣಿಸ್ಕೊತಾನೆ. ಅಂದ್ರೆ ಇದನ್ನೆಲ್ಲ ಸ್ಟಾಪ್ ಮಾಡ್ಬೇಕು, ಮೊದಲಿನ ರೀತಿ ಎಲ್ಲಾನು ಸರಿ ಹೋಗ್ಬೇಕು ಅಂತಂದ್ರೆ ಆ ಕಾಕಿ ಬಟ್ಟೆ ಹಾಕಿದಂತ ವ್ಯಕ್ತಿ ಹೇಳಿದ್ನಲ್ಲ ಅದೊಂದೇ ದಾರಿ. ಲಾರ್ಡ್ ಗ್ಯಾಬ್ರಿಯಲ್ ಕಾಡು ಜನರನ್ನ ಹಾಗೆ ಕಾಗೆಗಳನ್ನ ಸಾಯಿಸ್ತಾ ಇರೋ ರೀತಿ ನೋಡ್ಕೊಳ್ಬೇಕು. ಪಾರ್ಟ್ 2 ಕೂಡ ಬರುತ್ತೆ ಅನ್ನೋ ಒಂದು ಹಿಂಟ್ ನ ಜೊತೆಗೆ ಈ ಮೂವಿ ಎಂಡ್ ಆಗುತ್ತೆ. ಆಕ್ಚುಲಿ ಇದೊಂದು ಟೈಮ್ ಲೂಪ್ ಮೂವಿ ಆಗಿರೋದ್ರಿಂದ ತುಂಬಾನೇ ಕಾಂಪ್ಲಿಕೇಶನ್ ಇದೆ. ಅದಕ್ಕೆ ನಾನು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ತೇನೆ. ಪೀಟರ್ ಕಾಡಿಂದ ಹೊರಗಡೆ ಬಂದಾಗತಾನೆ ಅವನಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಸೇರಿಸಿದ್ದು. ಆದ್ರೆ ಆನಂದ್ ಮತ್ತೆ ಅವನ ಟೀಮ್ನವರು ಕಾಡಿನ ಒಳಗಡೆ ಹೋದಾಗ ಇನ್ನೂ ಕೂಡ ಅವನು ಹೇಗ್ ಬದುಕಿದ್ದ ಅಂತ ನೀವು ಕೇಳಿದ್ರೆ, ನಾನ್ ನಿಮ್ಗೆ ಆಗ್ಲೇ ಒಂದು ಎಕ್ಸಾಂಪಲ್ ನ ಜೊತೆ ಹೇಳಿದ್ನಲ್ಲ. ಆನಂದ್ 10 ಗಂಟೆಗೆ ಕಾಡನ್ನ ಎಂಟರ್ ಆಗಿದ್ದ, ಹಾಗೆ 11 ಗಂಟೆಲಿ ರೇಜಿನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ. ಆದ್ರಿಂದ 10 ಗಂಟೆಯ ಆನಂದ್ ಹಾಗೆ 11 ಗಂಟೆಯ ಆನಂದ್ ಇಬ್ರು ಕಡೆ ಕಾಡಿನಲ್ಲಿ ಒಂದೇ ಸಲ ಮೀಟ್ ಮಾಡಬಹುದು ಅಂತ. ಅದೇ ತರದ ವಿಷಯ ಇಲ್ಲಿ ನಡೆದಿರೋದು. ಈಗ 1 ಗಂಟೆಲಿ ಪೀಟರ್ ಕಾಡಿಂದ ಹೊರಗಡೆ ಬಂದಿದ್ದ, ಆಕ್ಸಿಡೆಂಟ್ ಆಗಿದ್ರಿಂದ ಅವನನ್ನ ಹಾಸ್ಪಿಟಲ್ಗೆ ಸೇರಿಸಿದ್ರು ಅಂತ ಅನ್ಕೊಳ್ಳಿ. ಆದ್ರೆ 1 ಗಂಟೆಗಿಂತ ಮುಂಚೆ ತುಂಬಾ ಟೈಮ್ ಇದೆಯಲ್ಲ, 12 ಗಂಟೆ 11 ಗಂಟೆ 10 ಗಂಟೆ ಈ ತರ ಟೈಮ್ ನಲ್ಲಿ ಕಾಡಿನಲ್ಲಿ ಓಡಾಡ್ತಿದ್ದಂತ ಪೀಟರ್ ಆನಂದ್ಗೆ ಸಿಕ್ಕಿದ್ದು. ಹೇಳ್ಬೇಕು ಅಂತಂದ್ರೆ ಈ ಮೂವಿ ಇನ್ನೂ ಕೂಡ ಕಾಂಪ್ಲಿಕೇಟೆಡ್ ಆಗಿದೆ. ನನ್ ಕೈಲಿ ಇಷ್ಟ ಆಗುತ್ತೋ ಸಿಂಪ್ಲಿಫೈ ಮಾಡಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ಕೂಡ ನಿಮ್ಗೆ ಏನಾದ್ರೂ ಕ್ವಶನ್ ಇತ್ತು, ಡೌಟ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನ ಖಂಡಿತವಾಗ್ಲೂ ಸಾಲ್ವ್ ಮಾಡೇ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರಿ ಮೈಂಡ್ಸ್.